ಬೆಂಗಳೂರು ಕರಗ ಮಹೋತ್ಸವಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಏಪ್ರಿಲ್ 4ರಿಂದ ಏಪ್ರಿಲ್ 14ರವರೆಗೆ ಬೆಂಗಳೂರು ಕರಗ ಉತ್ಸವ ನಡೆಯುತ್ತೆ. ವಿಶ್ವವಿಖ್ಯಾತ ಕರಗಕ್ಕೆ ಬಿಬಿಎಂಪಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಅಡ್ಡಿಯಾಗುವ ಸಾಧ್ಯತೆ ಇದೆ. ಕರಗ ಸಾಗುವ ದಾರಿಯಲ್ಲಿ ಬಿಬಿಎಂಪಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ, ಇನ್ನೂ ಕೂಡ ಮುಗ್ದಿಲ್ಲ. ಕಳೆದ ನವೆಂಬರ್ ತಿಂಗಳಿನಲ್ಲಿ ಕಾಮಗಾರಿ ಪ್ರಾರಂಭ ಆಗಿತ್ತು, ಇಲ್ಲಿವರೆಗೂ ಕೂಡ ಕಾಮಗಾರಿ ಮುಗ್ದಿಲ್ಲ. ಎಸ್ಪಿ ರಸ್ತೆ, ಧರ್ಮರಾಯ ಸ್ವಾಮಿ ದೇವಸ್ಥಾನ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇರೋದು. ಕರಗ ಮಹೋತ್ಸವ ವಿಜೃಂಭಣೆಯಿಂದ ನಡೆಸೋದಕ್ಕೆ ಸಮಿತಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕರಗ ಮಹೋತ್ಸವ ಕಾಮಗಾರಿ ಅಡ್ಡಿಯಾಗುತ್ತಾ ಅನ್ನುವಂಥ ಆತಂಕ ಇದೀಗ ಸೃಷ್ಟಿಸಿದೆ. ಕಾಮಗಾರಿಗಳು ಸಾಗ್ತಾ ಇರೋದ್ರಿಂದಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಈ ವೈಟ್ ಟ್ಯಾಪಿಂಗ್ ಕಾಮಗಾರಿ ಅಡ್ಡಿಯಾಗುತ್ತಾ ಅನ್ನುವಂಥ ಆತಂಕ ಸೃಷ್ಟಿಯಾಗಿದೆ. ಬೇಗ ಕಾಮಗಾರಿಯನ್ನು ಮುಗಿಸಿಕೊಡಿ ಅಂತ ಕರಗ ಸಮಿತಿ ಮನವಿಯನ್ನು ಮಾಡಿಕೊಂಡಿದೆ. ಬೆಂಗಳೂರು ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಬಿಬಿಎಂಪಿಗೆ ಈ ಬಗ್ಗೆ ಮನವಿಯನ್ನು ಮಾಡಿದ್ದಾರೆ. ಬೆಂಗಳೂರು ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಮುಂದಿನ ತಿಂಗಳು ಏಪ್ರಿಲ್ 4ರಿಂದ 12 ತನಕ ಈಗಾಗಲೇ ಕರಗ ಮಹೋತ್ಸವದ ಕಾರ್ಯಕ್ರಮಗಳು ನಿಗದಿಯಾಗಿರುವಂಥದ್ದು. ಆದರೆ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಈ ಒಂದು ರಸ್ತೆಯಲ್ಲಿ ಅಂದರೆ ದೇವಸ್ಥಾನದ ರಸ್ತೆಯಲ್ಲಿ ಏನು ಕಾಮಗಾರಿ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಕೈಗೆತ್ಕೊಂಡಿದೆ, ಅದು ಈ ಬಾರಿ ಕರಗ ಮಹೋತ್ಸವಕ್ಕೆ ಅಡ್ಡಿಯಾಗುತ್ತಾ ಅನ್ನುವಂಥ ಒಂದು ಆತಂಕವನ್ನು ಈಗ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಕಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಈಗ ನೀವು ನೋಡ್ತಾ ಇದ್ದೀರಾ, ಈ ಒಂದು ದೇವಸ್ಥಾನದ ಮುಖ್ಯ ರಸ್ತೆಯಲ್ಲಿ ಅಂದರೆ ದೇವಸ್ಥಾನ ಕರಗ ಸಾಗುವಂತಹ ಪ್ರಮುಖ ರಸ್ತೆಗಳಲ್ಲಿ ಏನು ಬಿಬಿಎಂಪಿ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವಂಥದ್ದು. ಈ ಒಂದು ಕಾಮಗಾರಿ ಕಳೆದ ನವೆಂಬರ್ ತಿಂಗಳಿನಲ್ಲೇ ಕಾಮಗಾರಿಯನ್ನು ಪ್ರಾರಂಭ ಮಾಡಿರುವಂಥದ್ದು. ಆದರೆ ಕಾಮಗಾರಿ ನಿಧಾನವಾಗಿ ಸಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಆದರೆ ಮುಂದಿನ ತಿಂಗಳು ವೇಳೆಗಾಗಿ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳೋದಿಲ್ಲ. ಇಲ್ಲಿ ಪೈಪ್ ಅಳವಡಿಕೆ ಮಾಡುವಂಥ ಕೆಲಸವನ್ನು ಜಲಮಂಡಳಿಯವರು, ಜೊತೆಗೆ ಕೇಬಲ್ ಅಳವಡಿಕೆ ಮಾಡುವಂಥ ಕೆಲಸವನ್ನು ಬೆಸ್ಕಾಂ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಜೊತೆಗೆ ಒಳಚರಂಡಿ ಕಾಮಗಾರಿಯನ್ನು ಕೂಡ ಬಿಬಿಎಂಪಿ ಕೈಗೆತ್ತಿಕೊಂಡಿರುವಂಥದ್ದು. ಆದರೆ ಕಾಮಗಾರಿ ಪ್ರಾರಂಭವಾಗಿ 3-4 ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ ಕಾಮಗಾರಿ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಹೀಗಾಗಿ ಇನ್ನೇನು ಕರಗ ಮಹೋತ್ಸವ ಲಕ್ಷಾಂತರ ಜನರು ಸೇರುವಂಥ ಈ ಒಂದು ಸ್ಥಳದಲ್ಲಿ ಈ ರೀತಿ ರಸ್ತೆಗಳನ್ನು ಬಂದ್ ಮಾಡಿಕೊಂಡು ಈ ಬಾರಿ ಕರಗ ಮಹೋತ್ಸವ ಹೇಗೆ ಮಾಡೋದು ಅನ್ನುವಂಥ ಒಂದು ಆತಂಕವನ್ನು ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂಥ ಸತೀಶ್ ಅವರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದರೆ ಲಕ್ಷಾಂತರ ಜನರು ಈಗಾಗಲೇ ಈ ಒಂದು ಕರಗ ಮಹೋತ್ಸವಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ, ಊರುಗಳಿಂದ ಜನರು ಬರ್ತಾರೆ ಈ ಒಂದು ಬೆಂಗಳೂರು ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ. ಆದರೆ ಜನರು ಈ ಒಂದು ಸ್ಥಳದಲ್ಲಿ ಓಡಾಟ ಮಾಡೋದಕ್ಕೆ, ಬರೋದಕ್ಕೆ ರಸ್ತೆಯನ್ನು ಬಂದ್ ಮಾಡಿಕೊಂಡು ಈ ಒಂದು ಸ್ಥಳಕ್ಕೆ ಬರೋಕ್ಕಾಗೋದಿಲ್ಲ. ಹೀಗಾಗಿ ಸ್ಥಳೀಯ ಶಾಸಕರಾಗಿರುವಂಥ ಉದಯ್ ಗರ್ಡಾಚಾರ್ ಅವ್ರಿಗೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ, ಬಿಬಿಎಂಪಿ ಆಯುಕ್ತರವರೆಗೂ ಮನವಿಯನ್ನು ಕೊಟ್ಟಿದ್ದೇವೆ, ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸ್ಕೊಡ್ಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಈ ಒಂದು ಸ್ಥಳದಲ್ಲಿ ನಾವು ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಕಾಮಗಾರಿಯನ್ನು ವಿಳಂಬವಾಗಿ, ನಿಧಾನವಾಗಿ, ಆಮೆಗತಿಯಲ್ಲಿ ಸಾಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಆದರೆ 20% ಕೂಡ ಕಾಮಗಾರಿ ಇನ್ನೂ ಮುಗ್ದಿಲ್ಲ. ಆದರೆ ಹೀಗಾಗಿ ಮುಂದಿನ ತಿಂಗಳು ಇನ್ನೇನು 20 ದಿನ ಕರಗ ಮಹೋತ್ಸವ ಕಾರ್ಯಕ್ರಮಗಳು ಪ್ರಾರಂಭ ಆಗೋದಕ್ಕೆ ಇದೆ. ಆದರೆ ಆ ಕಾರ್ಯಕ್ರಮಕ್ಕೂ ಮೊದಲೇ ಈ ಒಂದು ಕಾಮಗಾರಿ ನಿಧಾನವಾಗಿ ಸಾಗ್ತಾ ಇರೋ ಹಿನ್ನೆಲೆಯಲ್ಲಿ ಕಾಮಗಾರಿ ಮುಗಿಯುವಂಥ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ನಂದೀಶ್ ಮಲ್ಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ನಿನ್ನೆ ಆಹ್ವಾನ ಪತ್ರಿಕೆ ರಿಲೀಸ್ ಮಾಡಿದ್ದೀರಿ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ. ನಾಳೆ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಮತ್ತು ನಮಗೆ ಮೇಜರ್ ಏನು ಸಮಸ್ಯೆ ಅಂದರೆ, ಲಾಸ್ಟ್ ಟೈಮು ನೀವು ವೀಡಿಯೋ ಮಾಡಿದಾಗ ನಾನು ಆಲ್ರೆಡಿ DCMಗೆ, ಕಮಿಷನರ್ಗೆ ಎಲ್ಲರ ಗಮನಕ್ಕೂ ತೊಗೊಂಬಂದಿದ್ದೀನಿ. ನಾನು ಹುಟ್ಟಿದಾಗಿಂದ ನನಗಿದು ಜ್ಞಾಪನ ಇಲ್ಲ. ಯಾಕಂದರೆ ನಮ್ಮ ತಂದೆ ಕಾಲದಲ್ಲೂ ನಾವು ನೋಡಿದ್ದೀರಿ. ಏನಾದರೂ ರೋಡು ಫುಲ್ ಅಧ್ವಾನ ಆಗಿದೆ. ನಮ್ಮ ದೊಡ್ಡ ತೇರು, ಧರ್ಮರಾಯ ಸ್ವಾಮಿ ದೇವಸ್ಥಾನ ದೊಡ್ಡ ತೇರು ಆ ಸರ್ಕಲ್ಗೆ ಬಂದು ನಿಲ್ಲೋದು, ಶಾರದಾ ಟಾಕೀಸ್ ಸರ್ಕಲ್ಗೆ. ಸ್ಥಳೀಯ ಶಾಸಕರು ಒಂದು ಮನವಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಮಾರ್ಚ್ 30 ನಾನು ಮುಗಿಸ್ಕೊಡ್ತೀನಿ ಅಂತ ಮಾಧ್ಯಮದ ಮುಖಾಂತರನೇ ಹೇಳಿದ್ದಾರೆ. ನನಗೆ ಗೊತ್ತಿರೋಂಗೆ ಅದು ಮುಗಿಯೋ ಥರ ಕಾಣ್ತಾ ಇಲ್ಲ. ಯಾಕಂದರೆ ತುಂಬ ಡಿಲೇ ಆಗ್ತಾ ಇದೆ. ಇವ್ರು ಇವಾಗನೇ ಎಚ್ಚೆತ್ಕೊಂಡು ಇನ್ನು 15 ದಿವಸ ಟೈಮ್ ಇದೆ ನಮಗಷ್ಟೇ, ದಯವಿಟ್ಟು ಅದನ್ನೊಂದು ಮಾಡಿಸ್ಕೊಟ್ರೆ ಸಾಕು. ನಿಮ್ಮ ಮಾಧ್ಯಮದ ಮುಖಾಂತರ ಅದನ್ನು ಮಾಡಿಕೊಟ್ರೆ ಸಾಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.